2017ರಲ್ಲಿ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಭಗವಧ್ವಜ ಹಾರಿಸಿದ್ದ ಕೇಸ್ಗೆ ಮರುಜೀವ ಸಿಕ್ಕಿದೆ. ಪ್ರಕರಣದ ಸಂಬಂಧ 14 ಆರೋಪಿಗಳಿಗೆ ಸಮನ್ಸ್ ನೀಡಲಾಗಿದೆ. ಜನವರಿ 8ನೇ ತಾರೀಕು ವಿಚಾರಣೆಗೆ ಹಾಜರಾಗುವುದಕ್ಕೆ ಕೋರ್ಟ್ ಸೂಚಿಸಿದೆ. ಕಳೆದ ಡಿಸೆಂಬರ್ 6ನೇ ತಾರೀಕು ಚಾರ್ಜ್ ಶೀಟ್ ಬೆನ್ನಲ್ಲೇ ಸಮನ್ಸ್ ಜಾರಿ ಮಾಡಲಾಗಿದೆ. ಕೋರ್ಟ್ ಸಮನ್ಸ್ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದಾರೆ. ದತ್ತಪೀಠ ಗಲಭೆ ಪ್ರಕರಣದ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿರುವುದನ್ನು ಖಂಡಿಸಿದ್ದಾರೆ. ದತ್ತಪೀಠದಲ್ಲಿ ಭಗವಧ್ವಜ ಹಾರಿಸಿದ್ದಾರೆ ಅನ್ನೋ ಕಾರಣಕ್ಕೆ 14 ಜನರ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಕೇಸ್ ಹಾಕಿತ್ತು. ಪ್ರಕರಣ ಸಂಬಂಧ ಈ ತಿಂಗಳಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಂಬಂಧಪಟ್ಟವರಿಗೆ ಸಮನ್ಸ್ ಹೋಗಿದೆ ಅಂತ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. 2017ರಲ್ಲಿ ಆಗಿತ್ತು. ಅದಾದ ನಂತರ ಬಂದಿದ್ಯಾರ ಸರ್ಕಾರ? ಬಿಜೆಪಿ ಗವರ್ಮೆಂಟ್. ಈ ತರದ ಕೇಸ್ ಇದೆ, ನಮ್ಮದೇ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಆಗಿದೆ, ಏನ್ ಮಾಡಬಹುದು ಅಂತ ಯೋಚನೆ ಇವ್ರು ಮಾಡಿರ್ಲಿಲ್ವಾ? ಈಗ ಹೆಂಗೋ ಆರೋಪ ಮಾಡ್ತಾರೆ. ಇವ್ರ ಸೈದ್ಧಾಂತಿಕ ಬದ್ಧತೆ ಏನಾಗಿತ್ತು? ಪ್ರಶ್ನೆ ಬರುತ್ತಲ್ವಾ? ಈಗ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ಹೇಳ್ತಿರೋದು ನಾವು ಕಾನೂನು ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಇದೀವಿ, ಇದ್ರಲ್ಲಿ ಯಾವುದೇ ದ್ವೇಷ ಇಲ್ಲ ಅಂತ. ಬಟ್ ಇವ್ರ ಸರ್ಕಾರ ಇದ್ದಾಗ ಇವ್ರು ಏನ್ ಮಾಡ್ತಾ ಇದ್ರು? ಇವ್ರಿಗೆ ಗೊತ್ತೇ ಇರ್ಲಿಲ್ವಾ? ಅದು ಕೂಡ ಮಾಜಿ ಗೃಹ ಸಚಿವರು ಈ ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜವಾಗ್ಲೂ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ.